ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನ ಇಡೀ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಈ ಮಾಸದ ಪ್ರಯುಕ್ತ ಈ ದಿನದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ದಿನ ವಿಶ್ವ ಆರೋಗ್ಯ ಮಾನಸಿಕ ದಿನಾಚರಣೆಯೊಂದಿಗೆ ಕಾನೂನು ಸಾಕ್ಷರತಾ ಕಾರ್ಯಕ್ರಮವು ಕೂಡ ನಡೆಯಲಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಆರೋಗ್ಯಕರವಾದ ಆರಂಭವು ಯಾವತ್ತು ಭರವಸೆಯನ್ನೇ ಭವಿಷ್ಯವಾಗಿ ನೀಡುತ್ತವೆ ಎನ್ನುವ ಈ ಘೋಷವಾಕ್ಯವನ್ನ ನಾವು ನಮಗೂ ಅನ್ವಯಿಸಿಕೊಳ್ಳೋಣ. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ, ಶಿಕ್ಷಣ ಮತ್ತು ಸಾಮಾಜಿಕ ಕಳಂಕದ ವಿರುದ್ಧ ಪ್ರತಿಪಾದಿಸುವಂತಹ ಇಂತಹ ಅರಿವಿನ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವೀಗ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೆ ಗೌರವಾನ್ವಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶರನ್ನ ಪ್ರೀತಿಯಿಂದ ಕೋರಿಕೊಳ್ಳುತ್ತೇನೆ. ಅಂದ್ರೆ ಏನು ಅಂತ ಜನರು ಹೇಳ್ಬೋದಾ? ಆರೋಗ್ಯ ಅಂದ್ರೆ ಏನು ಅಂತ? ಸುಮ್ಮನೆ ಊಟ ಮಾಡಿ ತಿಂಡಿ ಮಾಡಿ ಜನ ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿರೋದ ಅಥವಾ ಬೇರೆ ಇನ್ನೇತರ? ಅಂದ್ರೆ ಯಾವುದೇ ಕಾಯಿಲೆ ಇಲ್ಲದೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ನಾವು ಆಕ್ಟಿವ್ನೆಸ್ ಚೆನ್ನಾಗಿರ್ತೀವಿ ಅದನ್ನ ಆರೋಗ್ಯ ಅಂತೀವಿ ಸಾಮಾನ್ಯವಾಗಿ, ಜನರಲ್ ಆಗಿ. ಅದಕ್ಕೆ ಸವಿಸ್ತಾರವಾಗಿ ಗೌರವಾನ್ವಿತ ವೈದ್ಯರು ಆಗಮಿಸಿದರೆ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ತಮಗೆ. ಈಗ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದೀವಿ. ನೋಡಿ, ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಮಾನಸಿಕ ಕಾಯಿಲೆಗಳಿಂದ, ಮೂರ್ಛೆ ರೋಗಗಳಿಂದ, ಬುದ್ಧಿಮಾಂದ್ಯತೆಯಿಂದ ಬಳಲುವವರಿಗೆ ಸೂಕ್ತ ಚಿಕಿತ್ಸೆ ಸಲಹೆಯನ್ನು ನೀಡುವುದಾಗಿದೆ. ಈಗ ನಿಮ್ಗೆ ಅನಿಸಿರ್ಬೋದು ಏಕೆ ಈ ಕಾರ್ಯಕ್ರಮ ಅಂತ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾನಸಿಕ ಕಾಯಿಲೆಯಿಂದ ಅದರಲ್ಲೂ ಇತ್ತೀಚಿನ ಒಂದು ಆಧುನೀಕರಣ ಮತ್ತು ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಸಾಕಷ್ಟು ಜನ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅದು ಸಾರ್ವತ್ರಿಕ ಆರೋಗ್ಯ ಸಮಸ್ಯೆನೂ ಕೂಡ ಆಗಿದೆ. ಒಂದು ಸಮೀಕ್ಷೆ ಪ್ರಕಾರ ಪ್ರತಿ 1,000 ಜನಸಂಖ್ಯೆಯಲ್ಲಿ 5 ಮಂದಿ ತೀವ್ರತರ ಮಾನಸಿಕ ಕಾಯಿಲೆಗಳಿಂದಲೂ, 50ರಿಂದ 100 ಮಂದಿ ಅಲ್ಪತರ ಮಾನಸಿಕ ಕಾಯಿಲೆಗಳಿಂದಲೂ, ಅದೇ ರೀತಿ 10 ಮಂದಿ ಮೂರ್ಛೆ ರೋಗದಿಂದಲೂ, 20 ಮಕ್ಕಳು ಬುದ್ಧಿಮಾಂದ್ಯರಿಂದಲೂ ಬಳಲುತ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗೇನು ನಾವು ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ನಾವು ಸರ್ಕಾರದ ಯೋಜನೆ ಅಡಿಯಲ್ಲಿ ಅಂದ್ಕೊಂಡಿದ್ದೀವಿ.
ಈ ಕಾರ್ಯಕ್ರಮ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ತಮ್ಗೆ ಅನ್ಸಿರುತ್ತೆ? ನೋಡಿ, ರೋಗಿಗಳು ಏನು ಮಾನಸಿಕವಾಗಿ ಬಳಲ್ತಾ ಇದ್ದಾರೆ, ಅವರು ದೀರ್ಘಕಾಲ ಮಾನಸಿಕ ಕಾಯಿಲೆಗಳಿಂದಲೇ ಬಳಲ್ತಾ ಇರ್ತಾರೆ. ತಮ್ಮ ಕೆಲಸದ ಒತ್ತಡ ಆಗಿರ್ಬೋದು, ಕರ್ತವ್ಯಗಳನ್ನು ಹೆಚ್ಚಿನ ಒಂದು ಸಾಮರ್ಥ್ಯದಿಂದ ಮಾಡೋಕ್ಕಾಗೋದಿಲ್ಲ, ಮತ್ತೆ ಏನು ದುಡಿಯುವ ಸಾಮರ್ಥ್ಯನೂ ಕೂಡ ಕಡಿಮೆ ಆಗುತ್ತೆ ಈ ಸೂಕ್ತ ಚಿಕಿತ್ಸೆ ಪಡೆದೇ ಇದ್ರೆ. ಅದೇ ರೀತಿ ಈ ಮಾನಸಿಕ ರೋಗದ ಲಕ್ಷಣಗಳೇನು ಅನ್ನೋದು ತಮ್ಗೆ ನೀವು ಪ್ರತಿಯೊಬ್ಬರಲ್ಲೂ ಗಮನಿಸ್ತಾ ಇರ್ತೀರಿ. ಅಂದ್ರೆ ಕೆಲವರು ವಿಚಿತ್ರ ನಡವಳಿಕೆಯಿಂದ ಬಳಲ್ತಾ ಇರ್ತಾರೆ, ಅದರ ವರ್ತನೆ ನೀವು ಗಮನಿಸಿರ್ಬೋದು. ಅದೇ ರೀತಿ ಮಂಕುತನದಿಂದ ಇರ್ತಾರೆ ಕೆಲವರು, ಅದು ಕೂಡ ಮಾನಸಿಕ ಕಾಯಿಲೆನೇ. ಅದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು, ಅದೇ ರೀತಿ ಜಂಬ ಕೊಚ್ಕೊಳ್ಳೋದು, ಅದು ಕೂಡ ಒಂದು ಮಾನಸಿಕ ಕಾಯಿಲೆ. ಅದೇ ರೀತಿ ವಯಸ್ಸಿಗೆ ತಕ್ಕ ಬೆಳವಣಿಗೆ ಇಲ್ಲದಿರುವುದು, ಅದೇ ರೀತಿ ಸಂಶಯ ಪಡೋದು, ಅದೇ ರೀತಿ ದುಃಖ ಅಥವಾ ಖಿನ್ನತೆಯಿಂದ ನರಳ್ತಾ ಇರೋದು. ಸಹಾಯ ಮಾಡಬೇಕಾಗುತ್ತೆ ಈ ದೃಷ್ಟಿಯಲ್ಲಿ. ಏಕೆಂದ್ರೆ ಒಂದು ಕುಟುಂಬದಲ್ಲಿ ಯಾವುದೇ ಒಬ್ಬ ಪ್ರಮುಖ ವ್ಯಕ್ತಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಆ ಕುಟುಂಬ ತುಂಬಾ ನಷ್ಟವನ್ನು ಅನುಭವಿಸ್ತಿರುತ್ತೆ. ಹಾಗಾಗಿ ನೀವು ನಿಮ್ಮ ಸುತ್ತಮುತ್ತ ಯಾರಿಗೆ ಕಾಯಿಲೆ ಅಥವಾ ಬುದ್ಧಿಮಾಂದ್ಯ ಅಥವಾ ಮೂರ್ಛೆ ರೋಗ ಇದೆ ಎಂದು ಗುರುತಿಸಿ ಅವರಿಗೆ ಇದು ಚಿಕಿತ್ಸೆ ಸಿಗುವಂತಹ ಕಾಯಿಲೆ ಎಂದು ತಿಳುವಳಿಕೆ ನೀಡಿ ಹತ್ತಿರದ ಆಸ್ಪತ್ರೆಗೆ ಮತ್ತು ವೈದ್ಯರ ಸಲಹೆ ಪಡೆಯೋದಕ್ಕೆ ನೀವು ಅವರಿಗೆ ಸಹಾಯ ಮಾಡಬೇಕು ಮತ್ತು ಇದರ ಬಗ್ಗೆ ಅರಿವು ಮೂಡಿಸಬೇಕು. ಈ ಮುಂಚೆ 1987ರಲ್ಲಿ ಮಾನಸಿಕ ಆರೋಗ್ಯ ಕಾಯ್ದೆ ಅಂತ ಜಾರಿಗೆ ಬಂದಿತ್ತು. 2017ರಲ್ಲಿ ಆ ಕಾಯ್ದೆಯನ್ನು ನಿರಸನಗೊಳಿಸಿ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅಂದ್ರೆ ಮಾನಸಿಕ ಆರೈಕೆ ಕೇಂದ್ರ ಅಂತ 2017. ಈ ಕಾಯ್ದೆ ಅಡಿಯಲ್ಲಿ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಹಕ್ಕುಗಳನ್ನ ಕೊಡಮಾಡಲ್ಪಟ್ಟಿದೆ. ಅಂದ್ರೆ ಈ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಕ್ತಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಜಿಲ್ಲಾ ಕೇಂದ್ರದಲ್ಲಿ ಆಗಲಿ, ನೀವು ಯಾವ ಪ್ರದೇಶದಿಂದ ಚಿಕಿತ್ಸೆ ಪಡೆಯುವ ಪ್ರದೇಶಕ್ಕೆ ಹೋಗುವಂತಹ ಪ್ರಯಾಣದ ವೆಚ್ಚವನ್ನು ಕೂಡ ಈ ಕಾಯ್ದೆಯಲ್ಲಿ ಅವಕಾಶ ಕೊಡಲಾಗಿದೆ. ಅದೇ ರೀತಿ ನಿಮಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ನಿಮಗೆ ಬಂದಿರುವಂತಹ ಕಾಯಿಲೆಯ ಪ್ರಮಾಣ ಎಷ್ಟು, ಮತ್ತೆ ಯಾವ ರೀತಿ ಕಾಯಿಲೆ ಇದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಇದರಲ್ಲಿ ನಿಮಗೆ ರೈಟ್ಸ್ ಅನ್ನ ಈ ಕಾಯ್ದೆಯಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇದನ್ನು ನೇಮಕ ಮಾಡ್ಕೊಳ್ತಾರೆ. ಹೀಗೆ ಹಲವಾರು ಕಾನೂನುಗಳ ಕಾಯ್ದೆ ಮತ್ತು ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಮಾನಸಿಕ ಆರೈಕೆ ಕೇಂದ್ರದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ತಾವು ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಚಿಕಿತ್ಸೆ ಪಡೆಯಿರಿ ಮತ್ತು ಯಾರ್ಯಾರು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನನಗೆ ಈ ಉದ್ಘಾಟನಾ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮಗೆ ಅತ್ಯಂತ ಹೆಚ್ಚಿನ ರೋಗಿಗಳನ್ನ ಚಿಕಿತ್ಸೆ ಮಾಡಿಕೊಡೋದಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರೋರು ನಮ್ಮ APD ಟೀಮ್ ಮತ್ತೆ ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ತಂಡ. ಅತ್ಯಂತ ಹೆಚ್ಚು ರೋಗಿಗಳನ್ನ ನಾವಿಲ್ಲೇ ಟ್ರೀಟ್ ಮಾಡ್ತಾ ಇರುವಂತದ್ದು. ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಏನಕ್ಕೆ ಶುರುವಾಯಿತು ಅಂತ ಹೇಳ್ಬೇಕಂದ್ರೆ 1992ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ಜಗತ್ತಿನಲ್ಲೇ ಮಾನಸಿಕ ರೋಗಿಗಳು ಅಂದ್ರೆ ಇವಾಗ ಸರ್ ಹೇಳಿದ ಹಾಗೆ ಉನ್ಮಾದ ಇರಬಹುದು, ಡಿಪ್ರೆಷನ್ ಇರಬಹುದು, ಆಂಗ್ಸೈಟಿ ಆಯ್ತಾ, ಮತ್ತೆ ಈ ಕುಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು, ಅಥವಾ ಚಿಕ್ಕ ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾವುದೇ ಏಜ್ ಆಗಲಿ, ಅಥವಾ ಎಪಿಲೆಪ್ಸಿ, ಪ್ರತಿಯೊಂದು ಕಾಯಿಲೆಗೂ ಅವರು ನೋಡ್ತಾ ಬಂದಿರೋ ಹಾಗೆ ತುಂಬಾ ಮುಂಚೆ 1950 ಅದಕ್ಕಿಂತ ಮುಂಚೆ ಎಲ್ಲ ರೋಗಿಗಳನ್ನ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು. ನಿಮ್ಮ ಊರುಗಳಲ್ಲೂ ಇರ್ತಾರಲ್ಲ ತುಂಬಾ ಮಾತಾಡೋರು, ಯಾರ ಜೊತೆಗೂ ಸೇರ್ದೇ ಇರೋಂಥವ್ರು, ತುಂಬಾ ಕುಡಿಯೋಂಥವ್ರು, ಏನ್ ಮಾಡ್ತಾರೆ ಅವರಿಗೆಲ್ಲ ಕೂಡ ಹಾಕ್ತಾರೆ. ಅಥವಾ ಮುಂಚೆ ಇನ್ಸ್ಟಿಟ್ಯೂಷನಲೈಸೇಷನ್ ಅಂತ ಮಾಡ್ತಾ ಇದ್ರು, ಅಂದ್ರೆ ಅವರನ್ನ ಸ್ವಲ್ಪ ಕೂಡ ಹಾಕಿ ಹೊಡೆದು ಬಡ್ದು ಆ ಥರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಮುಂಚೆ. ಅದೇ ಟ್ರೀಟ್ಮೆಂಟ್ ಆಗಿತ್ತು. ಇವಾಗ ಹೊಸದಾಗಿ ಅದು ಸ್ವಲ್ಪ ಅಮಾನವೀಯವಾಗಿರುವಂಥದ್ದು, ಆ ಥರ ಮಾಡೋದು ಬೇಡ, ಆ ಥರ ಹುಷಾರು ಆಗ್ತಾ ಇರ್ಲಿಲ್ಲ ಯಾರು. ಅದಕ್ಕೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ
1992ರಿಂದ ವಿಶ್ವದಲ್ಲೇ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಶುರು ಮಾಡಿ ಅದ್ರ ಜೊತೆಗೆ ಭಾರತದಲ್ಲೂ ಕೂಡ ಅದನ್ನ ನಾವು ಅಳವಡಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿ 9 ವರ್ಷದಿಂದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮುಂಚೆ ಎಲ್ಲ ಬರೀ ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಎಲ್ಲರೂ, ಹೌದಲ್ಲ? ಮಾನಸಿಕ ತೊಂದರೆ ಅಂದ್ರೆ ಎಲ್ಲರೂ ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಇವಾಗ ಅಲ್ಲಿ ಇರುವಂತ ರೋಗಿಗಳದು ಏನು ಡೆನ್ಸಿಟಿ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ KR ಹಾಸ್ಪಿಟಲ್ ಆಗಲಿ, ಜಿಲ್ಲಾ ಆಸ್ಪತ್ರೆ, ಇವಾಗ ನಮ್ಮ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ವತಿಯಿಂದ ಪ್ರತಿಯೊಂದು ತಾಲೂಕಿಗೂ ಹೋಗಿ, ಆಯ್ತಾ, ಅಲ್ಲಿ ನಾವೇ ಪ್ರತಿ ತಿಂಗಳು 1 ದಿವಸ ಹೋಗಿ ಎಲ್ಲ ರೋಗಿಗಳನ್ನ ಸೇರಿಸಿ ಮಾತಾಡಿ ಅವ್ರನ್ನ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಆಯ್ತಲ್ಲ? ಮುಂಚಿನ ತರ ಅಲ್ಲ. ಇವಾಗ ನಿಮ್ಮ ಕರ್ತವ್ಯ ಏನಂದ್ರೆ, ಇವಾಗ ಎಲ್ಲರೂ ಸಣ್ಣವರಿದ್ದೀರಿ, ನಮ್ಮ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮನ ಇವತ್ತು ಅಂದ್ಕೊಂಡು, ಅದರ ಪ್ರಮುಖವಾಗಿ ನಮ್ಮ 4 ಆರೋಗ್ಯದಲ್ಲಿ, ಆರೋಗ್ಯ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳಿದ್ರು, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ನಾವು ಈ 4 ಆರೋಗ್ಯ ಇದ್ರೆ ಮಾತ್ರ ನಮಗೆ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ನಾವು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಆರೋಗ್ಯ ಅಲ್ಲ, ಸಾಮಾಜಿಕವಾಗಿ ಆರೋಗ್ಯವಾಗಿದ್ದರೆ ಆರೋಗ್ಯ ಅಲ್ಲ, ಬರೀ ಮಾನಸಿಕವಾಗಿ ಆರೋಗ್ಯವಾಗಿದ್ದು ದೈಹಿಕವಾಗಿ ಆರೋಗ್ಯವಾಗಿಲ್ಲ ಅಂದ್ರೂ ಆರೋಗ್ಯ ಅಲ್ಲ. ಮುಖ್ಯವಾಗಿ ಈಗ ವಿಶ್ವ ಆರೋಗ್ಯ ಸಂಸ್ಥೆಯವರು ಇತ್ತೀಚೆಗೆ ಸೇರಿಸಿರುವಂಥ ಆಧ್ಯಾತ್ಮಿಕ ಆರೋಗ್ಯ, ಈ 3 ಆರೋಗ್ಯಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಧ್ಯಾತ್ಮಿಕ ಆರೋಗ್ಯ ಬಹಳ ಮುಖ್ಯ ಅಂತೇಳಿ ಈ 4 ಆರೋಗ್ಯಗಳಿದ್ರೆ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಅದರಲ್ಲೂ ಪ್ರಮುಖವಾಗಿ ಮಾನಸಿಕ ಆರೋಗ್ಯ. ನೀವೆಲ್ಲ ಇಲ್ಲಿ ಬಂದು ಇವತ್ತು ಕೂತಿದ್ದೀರಾ ಅಂತ ಹೇಳಿದ್ರೆ ನೀವೆಲ್ಲ ಮನ್ಸು ಮಾಡಿದ್ದೀರಾ, ಹೌದಾ ಇಲ್ವೋ? ನಿಮ್ಗೆ ಯಾಕೋ ನನಗೆ ಬೇಜಾರು, ನನಗೆ ಅಲ್ಲಿಗೆ ಹೋಗಕ್ಕೆ ಮನಸ್ಸಿಲ್ಲ, ನಾನು ಬಿಸಿಲಲ್ಲಿ ಕೂತ್ಕೋಬೇಕು ಅಥವಾ ನೆರಳಲ್ಲಿ ಕೂತ್ಕೋಬೇಕು ಅಥವಾ ಕೆಳಗಡೆ ಕೂತ್ಕೋಬೇಕು, ಯಾರು ಹೋಗ್ತಾರೆ ಅಂತ ನೀವೇನಾದರೂ ನಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಖಂಡಿತ ನೀವು ಇಲ್ಲಿ ಬಂದು ಕೂತಿರ್ಲಿಲ್ಲ. ನೀವು ಸಕಾರಾತ್ಮಕ ಆಲೋಚನೆಗಳನ್ನ ಇಟ್ಕೊಂಡು ಸಕಾರಾತ್ಮಕವಾಗಿ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಆಲಿಸ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಮಕ್ಕಳೇ ಮೇಡಮ್ ಒಂದು ನಂಬರ್ ಹೇಳಿದ್ರು, 14416. ಈ 14416 ಟೆಲಿಮನಸ್ ಅಂತ ಏನ್ ಕಾರ್ಯಕ್ರಮ ಇದೆ, ನಮ್ಮ ಇಲಾಖೆನಲ್ಲಿ ಬಹಳ ಅತ್ಯುತ್ತಮವಾದಂತ ಒಂದು ಫ್ರೀ ಕಾಲ್ ಇರುವಂತ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಯಾರಾದ್ರೂ ಮಾನಸಿಕ ರೋಗಿಗಳೇ ಈ ನಂಬರ್ಗೆ ಫೋನ್ ಮಾಡಬೇಕು ಅಂತ ಖಂಡಿತ ಇಲ್ಲ. ಇದರಲ್ಲಿ ನಿಮ್ಗೆ ಏನಾದ್ರೂ ಕೆಟ್ಟ ಆಲೋಚನೆ ಬರ್ತಾ ಇದೆಯಾ, ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ, ಫೋನ್ ಮಾಡಿ. ನಿಮ್ಗೆ ಮೊಬೈಲ್ ಗೀಳಿದೆಯಾ, ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡ್ತಾ ಇದ್ದೀರಾ, ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಏನಾದ್ರೂ ಓದಿರೋದು ಏನಾದ್ರೂ ಅರ್ಥ ಆಗ್ತಾ ಇಲ್ಲ, ನನಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ, ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ತುಂಬಾ ನಿರಾಸಕ್ತಿಯಿಂದ ಎಲ್ಲಾದ್ರೂ ಒಂದು ಮೂಲೆ ಸುಮ್ಮನೆ ಕೂತ್ಕೋತಾ ಇದ್ದಾರೆ, ಯಾರೋ ಇಷ್ಟು ದಿನ ತುಂಬಾ ಲವಲವಿಕೆಯಿಂದ ಚೆನ್ನಾಗಿರೋರು ಇದ್ದು ಈಗ ಯಾಕೋ ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋತಾ ಇದ್ದಾರೆ, ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಅಳ್ತಾ ಇದ್ದಾರೆ ಅಥವಾ ಸುಮ್ಮನೆ ಮಾತಾಡ್ತಾ ಇದ್ದಾರೆ, ಅವರು ಯಾರ ಜೊತೆನೂ ಗುಂಪಲ್ಲಿ ಬೆರೀತಾ ಇಲ್ಲ. ಮೊದಲು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ರು, ಇವತ್ತು ಯಾಕೆ ಅವರು ಯಾರ ಜೊತೆನೂ ಬೆರೀತಾ ಇಲ್ಲ. ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ತುಂಬಾ ಲವಲವಿಕೆ ಅಂತ ಇದ್ದು ಏನೋ ತುಂಬಾ ಚೆನ್ನಾಗಿರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ, ಯಾಕೋ ಒಂದು ವಾರದಿಂದ ಏನೂ ಮಾತಾಡ್ತಾ ಇಲ್ಲ, ಯಾಕೋ ಒಂದು ವಾರದಿಂದ ತುಂಬಾ ಬೇಜಾರಲ್ಲಿದ್ದಾರೆ, ತುಂಬಾ ಸಪ್ಪೆಯಾಗಿದ್ದಾರೆ. ಏನೋ ಅವ್ರಿಗೆ ಏನಾದ್ರು ಲವ್ ಫೇಲ್ಯೂರ್ ಇರ್ಬೋದು, ಹೌದು, ಅಥವಾ ಬೇರೆ ಏನಾದ್ರು ಕಾರಣ ಇರ್ಬೋದು. ನಮ್ಮ ಒಂದು ಸಂಶೋಧನೆ ಪ್ರಕಾರ ಆತ್ಮಹತ್ಯೆ ಅಂತ ಏನ್ ಮಾಡ್ಕೋತಾರೆ, ಆ ಆತ್ಮಹತ್ಯೆನಲ್ಲಿ 25% ವಿದ್ಯಾರ್ಥಿಗಳೇ ಇದ್ದಾರೆ. 100 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದರಲ್ಲಿ 25 ಜನ ವಿದ್ಯಾರ್ಥಿಗಳೇ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಏನು, ನಮ್ಮ ಪರೀಕ್ಷಾ ಭಯ ಇರ್ಬೋದು, ಮಾನಸಿಕವಾಗಿ ಅವರು ಅನಾರೋಗ್ಯದಿಂದ ಇರ್ಬೋದು, ಪ್ರೀತಿ ಪ್ರೇಮದಲ್ಲಿ ವಿಫಲ ಆಗಿರ್ಬೋದು, ಇದೆಲ್ಲ ಕಾರಣ ಹೌದಾ ಇಲ್ವೋ? ಮತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು. ಇವನ್ನೆಲ್ಲ ಇನ್ನೊಂದು ಮುಖ್ಯವಾದಂತ ವಿಚಾರ ಮಕ್ಕಳೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಮಾನಸಿಕವಾಗಿ ನಿಮ್ಗೇನಾದ್ರೂ ಆತ್ಮಹತ್ಯೆ ಆಲೋಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ನಾನು ಸದಕ್ ತಿನ್ಕೊಳ್ಳೋ ನನಗೆ ಆಗ್ತಾ ಇಲ್ಲ ಅಂತ ಯಾರಾದ್ರೂ ಅಂದ್ರೆ ನೀವೇನಂತೀರಾ, ಏನಾದ್ರೂ ಸಾಯ್ತೀನಿ ಅನ್ನೋರು ಯಾವತ್ತೂ ಹೇಳ್ಕೊಳ್ಳಲ್ಲ ಅಂತ ತಮಾಷೆ ಮಾಡ್ಬಿಡ್ತೀರ, ಹೌದಾ ಇಲ್ವೋ?
ಮನೆಗಳಲ್ಲೂ ಅಷ್ಟೇ, ನಮ್ಮ ಗ್ರಾಮಗಳಲ್ಲಾಗ್ಲಿ ನಮ್ಮ ಪಟ್ಟಣಗಳಲ್ಲಾಗ್ಲಿ ಯಾರಾದ್ರೂ ನಂಗೆ ತುಂಬಾ ಜೀವನನೇ ಬೇಡ ಅನಿಸ್ಬಿಟ್ಟಿದ್ದಾನೆ, ಸಾಯ್ಬೇಕು ಅಂತ ಏನಾದ್ರು ಅಂದ್ರೆ